ಓಕೆ, ನಮಸ್ಕಾರ ವಿದ್ಯಾರ್ಥಿಗಳೇ. ಮತ್ತೆ ತಮಗೆಲ್ಲರಿಗೂ ಚಾಣಕ್ಯ ಕೋಚಿಂಗ್ ಅಕಾಡೆಮಿ ಚಾನಲ್ಗೆ ತುಂಬ ಹೃದಯದ ಸ್ವಾಗತ. ಓಕೆ, ಇವಾಗ ನಾವು ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ನೋಡ್ತಾ ಬಂದಿದ್ದೀವಿ, ರೈಟ್. ಅದಕ್ಕಿಂತ ಮುಂಚೆ ಒಂದು ವಿಷಯವನ್ನು ತಿಳಿಸ್ಬೇಕು ಮತ್ತೊಮ್ಮೆ ಮಕ್ಕಳಿಗೆ ಮತ್ತು ಪಾಲಕರ ಗಮನಕ್ಕೆ. ಏನಪ್ಪಾ ಅಂತಂದ್ರೆ, ಇದೇ ಬರುವ ದಿನಾಂಕ 31/7/2026 ನವೋದಯ ಪರೀಕ್ಷೆಯ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನ ಆಗಿರ್ತದೆ. ಹಾಗಾಗಿ ದಯವಿಟ್ಟು ಎಲ್ಲ ಪಾಲಕರು ಮತ್ತು ಮಕ್ಕಳು ತಾವು ಗಮನದಲ್ಲಿ ತಗೊಂಡು ನವೋದಯ ಪರೀಕ್ಷೆಯ ಅಪ್ಲಿಕೇಶನ್ ಇನ್ನೂ ಟೈಮ್ ಇದೆ, ನೀವು ಹಾಕಿ. ಮತ್ತೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿರೋರು ಅವ್ರಿಗೂ ಸಹ ಅನುಕೂಲ ಆಗಬೇಕು. ಸೊ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರಿಗೂ ಸಹ ಈ ವಿಷಯಗಳನ್ನ ತಿಳಿಸಿ. ನಿಮ್ಮ ಸ್ಕೂಲಲ್ಲಿ ಮತ್ತೆ ಯಾರಾದ್ರೂ 5ನೇ ತರಗತಿ ಓದ್ತಾ ಇದ್ದ ಮಕ್ಕಳಿದ್ದಾರೆ, ಅಕ್ಕಪಕ್ಕದ ಮನೆಯವರು ಇರ್ಬೋದು, ಬೇರೆ ಸ್ಕೂಲಲ್ಲಿ ಇರ್ಬೋದು, ಅವ್ರಿಗೂ ಸಹ ಈ ವಿಷಯವನ್ನು ತಿಳಿಸಿ. ಎಲ್ಲಾ ಡಿಸ್ಟಿಕ್ ಅವರು ಸಹ ಅಪ್ಲೈ ಮಾಡ್ಬೋದು. ಉತ್ತರ ಕನ್ನಡ ಜಿಲ್ಲೆಯವರು ಅಷ್ಟೇ ಅಲ್ಲ, ಬೇರೆ ಎಲ್ಲಾ ಡಿಸ್ಟಿಕ್ ಅವರು. ಸೊ ಆ ಡಿಸ್ಟಿಕ್ ಒಳಗಡೆ ಆ ಡಿಸ್ಟಿಕ್ ನವೋದಯ ಸ್ಕೂಲಿಗೆ ಅಪ್ಲೈ ಮಾಡ್ಬೋದು. ಸೊ ಇದರ ಸದುಪಯೋಗ ಪಡ್ಕೊಳ್ರಿ ಅಂತ ಹೇಳ್ತಾ, ಸೊ ಮುಂದೆ ನಿಮಗೆ ಗೈಡ್ ಮಾಡ್ಲಿಕ್ಕೆ ನಾವಿದೇವಿ. ಮನೇಲಿ ಕುತ್ಕೊಂಡು ಓದ್ಲಿಕ್ಕೆ ನೀವು ರೆಡಿಯಾಗಿರ್ರಿ. ಸೊ ಈ ನವೋದಯ ಎಕ್ಸಾಮ್ ಅನ್ನುವಂಥದ್ದು ಏನೈತಲ್ಲ, ಅದನ್ನ ಚಾಲೆಂಜ್ ಆಗಿ ಅಲ್ಲ, ಇಷ್ಟಪಟ್ಟು ತಗೊಳ್ರಿ, ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು ಅನ್ನೋಂಥ ಒಂದು ನಂಬಿಕೆ, ವಿಶ್ವಾಸದ ಜೊತೆ ಕೂತ್ಕೊಳ್ರಿ. ನಾನು ನಿಮ್ಮ ಮಂಜು ಸರ್, ಒಬ್ಬ ನವೋದಯನಾಗಿ ನಿಮ್ ಜೊತೆ ವರ್ಕ್ ಮಾಡ್ತಾ ಇರ್ತೀನಿ. ಈ ಎಕ್ಸಾಮ್ ಪಾಸ್ ಮಾಡ್ಲಿಕ್ಕೆ ನಿಮ್ಗೆ ಏನ್ ಅನುಕೂಲತೆ ಬೇಕು ಅದನ್ನ ನಾನು ಈ ಒಂದು ಚಾನೆಲ್ ಮುಖಾಂತರ ತಮ್ಮೆಲ್ಲರಿಗೂ ಮುಟ್ಟುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತೇನೆ ಅಂತ ಹೇಳ್ತಾ, ಇವತ್ತು ನಾವು ಹೋಗ್ತಾ ಇದ್ದೀವಿ ಗುಣಾಕಾರದ ಲೆಕ್ಕಗಳ ಜೊತೆಗೆ ಭಾಗಾಕಾರದ ಲೆಕ್ಕಗಳು. ನಿನ್ನೆ ಗುಣಾಕಾರ ನೋಡಿದ್ವಿ, ಹೌದಲ್ವಾ? ಗುಣಾಕಾರ ಎನಿ ಮಲ್ಟಿಪ್ಲಿಕೇಶನ್ ನೋಡಿದ್ದೀವಿ. ಅದರ ಜೊತೆ ಇವತ್ತು ಭಾಗಾಕಾರನು ಸಹ ನೋಡೋಣ. ಭಾಗಾಕಾರ ಅಂದ್ರೆ ಡಿವಿಷನ್ ಲೆಕ್ಕಗಳನ್ನು ಸಹ ನೋಡ್ತಾ ಇದ್ದೀವಿ. ಗುಣಾಕಾರದಲ್ಲಿ ನಿನ್ನೆ ಒಂದ್ 2 ಪ್ರಶ್ನೆಗಳನ್ನ ಮಾಡಿದ್ದೆ ನಾನು. ಲಾಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ನೀವು. 2 ಪ್ರಶ್ನೆ, ಎದುರುಗಡೆ ಡೆಸಿಮಲ್ ಪಾಯಿಂಟ್ ಮುಖಾಂತರ ಬರುವಂತಹ ಗುಣಾಕಾರದಲ್ಲಿ 2 ಪ್ರಶ್ನೆಗಳು ನೋಡಿದ್ವಿ. ಇನ್ನೂ ಕೆಲವೊಂದಷ್ಟು ಪ್ರಶ್ನೆಗಳು ಇವತ್ತು ನೋಡೋಣ. ಏನಪ್ಪಾ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಕೇಳಿದ್ರು ಮಕ್ಕಳು, ಫೋನ್ ಮಾಡಿದ್ರು ನಂಗೆ, ಸರ್ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಎಕ್ಸಾಂಪಲ್ ಗಳನ್ನ ಮಾಡ್ರಿ ಡಿವಿಷನ್ ಇದು ಮಲ್ಟಿಪ್ಲಿಕೇಶನ್ ಒಳಗಡೆ ಯಾವ ಬೇಸ್ ಹೋಗಪ್ಪ ಅಂದ್ರೆ ಡೆಸಿಮಲ್ ಪಾಯಿಂಟ್ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ ಸರ್, ಸಿಂಪಲ್ ಆಗಿರುವಂತದ್ದು ಹೇಳ್ರಿ ಸರ್ ಅಂತ ಹೇಳಿದ್ರು. ಸೊ ಇವತ್ತು ನೋಡೋಣ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ 235.72 ಅಂತ ತಗೋತಾ ಇದ್ದೀನಿ, ಗುಣಿಲೆ 10 ಅಂತ ತಗೋತಾ ಇದ್ದೀನಿ. ಬೇಸಿಕ್ ಆಗಿರುವಂತ ಪ್ರಶ್ನೆ. ಏನ್ ಮಾಡ್ತೀನಿ ನಾನು, ಏನ್ ಹೇಳಿದ್ದೆ, ಈ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ಅದನ್ನ ಲೆಕ್ಕಕ್ಕೆ ತಗೊಳಕ್ ಹೋಗ್ಬೇಡ್ರಿ. ನಾರ್ಮಲ್ ಆಗಿ ನೀವು ಗುಣಾಕಾರವನ್ನ ಯಾವ ರೀತಿಯಾಗಿ ಮಾಡ್ತಿಲ್ಲ ಅದೇ ರೀತಿ ಮಾಡಿ. ಸರಿ, ಕೊನೆದಾಗ 0 ಇತ್ತಂದ್ರೆ ಸರ್ 0 ಡೈರೆಕ್ಟ್ ಆಗಿ ಬರ್ಕೊಡ್ರಿ ಅಂತ ಹೇಳಿದ್ರಿ, ಬರ್ಕೊಡ್ರಿ. ಎಸ್, 1 2 2, 1 7 7, 1 5 5, 1 3 3, 1 2 2. ರೈಟ್. ಸರಿ, ಇವಾಗ ಪಾಯಿಂಟ್ ಯಾವ ರೀತಿ ಕೊಡ್ತೀರಾ? ಈ ಪಾಯಿಂಟ್ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಂತೂ ಪಾಯಿಂಟ್ ಇಲ್ಲ, ಇಲ್ಲಿ ಪಾಯಿಂಟ್ ಇದೆ. 1 2 ಆದ ಕೂಡಲೇ ಪಾಯಿಂಟ್ ಐತಿ, 1 2 ಆದ ಕೂಡಲೇ ಪಾಯಿಂಟ್ ಕೊಡಿ. ಇಷ್ಟೇ ಉತ್ತರ. ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಇಷ್ಟೇ ಉತ್ತರ. ಸರಿ ನೋಡಿ, ಹಾಗಾದ್ರೆ 2ನೇ ಪ್ರಶ್ನೆ ತಗೊಳ್ಳಿ. 2ನೇ ಪ್ರಶ್ನೆ 43.251 ಗುಣಿಲೆ 1.5 ಅಂತ ತಗೋತಾ ಇದೆ. ಎಷ್ಟು? 43.251. ನೋಡಿ, ಓದ್ಬೇಕಾದ್ರೆ ಯಾವ ರೀತಿಯಾಗಿ ಓದ್ಬೇಕು ಪಾಯಿಂಟ್ ಅಂತಂದ್ರೆ 43.251 ಅಲ್ಲ, ಯಾವ ರೀತಿ ಓದ್ಬೇಕು? 43.251 ಅಂತ ಓದ್ಬೇಕು. ರೈಟಾ? ಸೊ ಗುಣಿಲೆ 1.5 ಇದನ್ನ ಯಾವ ರೀತಿ ಮಾಡ್ತೀರಿ ಸರ್? ಜಸ್ಟ್ ಸಿಂಪಲ್ ಆಗಿ ಪಾಯಿಂಟ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಗುಣಾಕಾರ ಮಾಡ್ರಿ. 5 1 5, 5 5 25, ಕೈಲ 2 ಇಲ್ಲಿ ಬರ್ಕೊಳ್ರಿ. 5 2 10, 10 1 2 12, ಕೈಲ 1 ಬರ್ಕೊಳ್ರಿ. 5 3 15, 1 16, ಕೈಲ 1 ಬರ್ಕೊಳ್ರಿ. 5 4 20, 21 21. ಎಸ್, ಈಗಲೂ ಪಾಯಿಂಟ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 1 ಸ್ಥಾನ ಬಿಡ್ತಾ ಇದ್ದೀನಿ, ಯಾಕಂದ್ರೆ 1 ಆಯ್ತು. 2ನೇ ಸಂಖ್ಯೆನ ಗುಣ ಮಾಡ್ತಾ ಇದ್ದೀನಿ. 1 1 1, 1 5 5, 1 2 2, 1 3 3, 1 4 4. ಇವಾಗ ಇದನ್ನ ಕೂಡಿಸ್ಬೇಡಿ. 5
5 1 6 2 5 7 6 2 8 3 1 4 2 4 6 ಹಂಗಾದ್ರೆ ಪಾಯಿಂಟ್ ಯಾವ ರೀತಿ ಕೊಡ್ತೀರಾ ಸರ್? ಈ ಉತ್ತರ ಬಂತು. ಪಾಯಿಂಟ್ ಯಾವ ರೀತಿ ಕೊಡ್ತಾರೆ? ಇಲ್ಲಿ ಒಂದು ಸಂಖ್ಯೆ ಇದೆ, ಒಂದಾದ ಕೂಡಲೇ ಪಾಯಿಂಟ್ 1 2 3 4 4 ಸಂಖ್ಯೆ ನಂತರ ಪಾಯಿಂಟ್. ಅಂದ್ರೆ ಇಲ್ಲಿ 3 ಸಂಖ್ಯೆಗಳಿದಾವೆ, ಇಲ್ಲಿ ಒಂದು ಸಂಖ್ಯೆ ಐತಿ. ಹಾಗಾಗಿ 3 + 1 ಅಂದ್ರೆ 4 ಸಂಖ್ಯೆಗಳು. 1 2 3 4 4 ಸಂಖ್ಯೆಗಳಾದ ಕೂಡಲೇ ಪಾಯಿಂಟ್ ಕೊಡ್ತಾ ಇದ್ದೀನಿ. 64.8765. ಎಷ್ಟು ಉತ್ತರ ಇದು? 64.8765. ಒಂದೊಂದ್ ಸತಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದು ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ, 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅಲ್ಲಿ 64.878765 ಇರಲ್ಲ. ಆದ್ರೆ ದಿಸ್ ಇಸ್ ಸಿಮಿಲರ್ಲಿ ಆರ್ ಈಕ್ವಲ್ ಟು ರೌಂಡ್ ಅಪ್ ಮಾಡಿರ್ತಾರೆ. ಏನ್ ಮಾಡಿರ್ತಾರೆ? ರೌಂಡ್ ಅಪ್ ಮಾಡಿರ್ತಾರೆ. ಯಾವ ರೀತಿಯಾಗಿ ನೋಡಿ, ರೌಂಡ್ ಅಪ್ ಅಂದ್ರೆ ಏನಂತ ಬಿಟ್ಟು ಅರ್ಥ ಆಗಲಿ ನಿಮ್ಗೆ. ರೌಂಡ್ ಅಪ್ ಏನಂತ ಅರ್ಥ ಆಗಲಿ ನೋಡಿ. 0.5 ಇದನ್ನ ಎಷ್ಟಕ್ಕೆ ರೌಂಡ್ ಅಪ್ ಮಾಡ್ಬೋದಪ್ಪ ಅಂತ, 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಇತ್ತು ಪಾಯಿಂಟ್ ನಂತರ ಅಂತಂದ್ರೆ ಇದು 1ಕ್ಕೆ ರೌಂಡ್ ಅಪ್ ಆಗ್ತದ. ಸೊ 0.4 ಎದಕ್ಕೆ ರೌಂಡ್ ಅಪ್ ಆಗ್ತದಪ್ಪ ರೌಂಡ್ ಅಪ್ ಆಗ್ತದೆ ಇದು ಅಂದ್ರೆ 1.4 ಎದಕ್ಕೆ ರೌಂಡ್ ಅಪ್ ಆಗ್ತದಪ್ಪ ಇದು ಅಂತಂದ್ರೆ 1ಗೆ ರೌಂಡ್ ಅಪ್ ಆಗ್ತದ. ಅದೇ 1.5 ಯಾವ್ದಕ್ಕೆ ರೌಂಡ್ ಅಪ್ ಆಗ್ತದ? ಪಾಯಿಂಟ್ ನಂತರ 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಸಂಖ್ಯೆ ಇತ್ತು ಅಂತಂದ್ರೆ ಹಿಂದ್ಗಡೆ ಇರುವಂತ ಒಂದು ಸಂಖ್ಯೆಗೆ, ಪಾಯಿಂಟ್ ಹಿಂದ್ಗಡೆ ಇರುವಂತ ಸಂಖ್ಯೆಗೆ ಒಂದನ್ನೇ ಆಡ್ ಮಾಡ್ತೀವಿ. ನೋಡಿ ಇಲ್ಲಿ 1.5 ಅಂದ್ರೆ ಇದು 2 ಆಗ್ತದ ರೌಂಡ್ ಅಪ್ ಮಾಡ್ಬೇಕಾದ್ರೆ. ಸೊ 1.8 ಇತ್ತಂದ್ರೆ ಇದು ಸಹ 2 ಆಗ್ತದೆ ಸರ್. 1.9 ಇತ್ತಂತಂದ್ರೆ ಇದು ಸಹ 2 ಆಗ್ತದೆ ಸರ್. ಅದೇ ಸರ್ 1.2 ಇತ್ತಂದ್ರೆ ಏನಾಗ್ತದೆ ಸರ್? 1 ಆಗ್ತದ. ಪಾಯಿಂಟ್ ನಂತರ 2 ಇತ್ತು, 5ಕ್ಕಿಂತ ಚಿಕ್ಕ ಸಂಖ್ಯೆ ಇತ್ತಂತಂದ್ರೆ ಏನಾಗ್ತದ? ಈ ಹಿಂದೆ ಇದಕ್ಕೆ ಆಡ್ ಆಗಲ್ಲ, ಜಸ್ಟ್ ಹಿಂದ್ಗಡೆ ಇರುವಂತ ಸಂಖ್ಯೆನ ಕ್ಯಾರಿ ಮಾಡಿರ್ತೀವಿ. ಇದು ರೌಂಡ್ ಅಪ್, ಹೌದಲ್ವಾ? ಸೊ ಹಾಗಾದ್ರೆ ಇದ್ರದ್ದು ರೌಂಡ್ ಅಪ್ ಬರೀರಿ ಸರ್ ಅಂತಂದ್ರೆ ಇದು ಯಾವ್ದಕ್ಕೆ ರೌಂಡ್ ಅಪ್ ಆಗಿರ್ತದಪ್ಪ ಅಂತಂದ್ರೆ 64.64 ನಂತರ 8ಕ್ಕೆ ಸಮಾನ ಐತಿ. 8 ಅದು 5ಕ್ಕಿಂತ ಹೆಚ್ಚಿಗೆ ಐತಿ. ಹಾಗಾಗಿ 65ಕ್ಕೆ ರೌಂಡ್ ಅಪ್ ಮಾಡ್ತಾ ಇದ್ದೀನಿ. ಎಷ್ಟಕ್ಕೆ? 65ಕ್ಕೆ ರೌಂಡ್ ಅಪ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತು ಅನ್ಕೋತೀನಿ. ಎಸ್, ಹಾಗಾದ್ರೆ ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ. ಸೊ ಇನ್ನೊಂದು 2 ಪ್ರಶ್ನೆ ಮಾಡ್ತೀನಿ ನೋಡಿ. 1.5 ಸರ್ ನನಗೆ 3ನೇ ಪ್ರಶ್ನೆ 1.5 ಹಿಂಗ್ ಕೊಟ್ಟಿದ್ದಾರೆ ಸರ್. ನಂತರ ಏನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ 43.251 ಅಂತ ಕೊಟ್ಟಿದ್ದಾರೆ. ಇದೇ ಇಲ್ಲಿ ಮಾಡಿರುವಂತ ಪ್ರಶ್ನೆನೇ. ಸೊ ಹಿಂಗ್ ಕೊಟ್ಟಾಗ ಏನ್ ಮಾಡ್ಬೋದು ಸರ್? ನೀವ್ ಹಿಂಗ್ ಕೊಟ್ಟಾಗ್ಲೂ ಸಹ ಹಿಂಗ್ ಬರ್ಕೊಂಡ್ ಮಾಡಿ, ಏನು ತೊಂದರೆ ಇಲ್ಲ. ಒಂಥರ ಅಳಿಯ ಅಲ್ಲ ಮಗಳ ಗಂಡ ಇದ್ದಂಗಿದೆ, ರೈಟ್? ಹಿಂಗ್ ಕೊಟ್ಟಿದ್ದನ್ನ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಸೊ 1.5 ಸರ್ 2 ಸಂಖ್ಯೆ ಗುಣಿಸಾಕ್ ಚಲೋ ಆಗ್ತದ್ರಿ. 40 ಇವು ಅಷ್ಟು ಸಂಖ್ಯೆಗಳು ಗುಣಿಸ್ಕೊಬರ್ಬೇಕಾದ್ರೆ ಬಹಳ ದೊಡ್ಡ ಲೆಕ್ಕ ಆಗ್ತದ್ರಿ. ಹಂಗ ಬೇಡ, ನಾನು ಇದನ್ನ ಈ ಕಡೆ ಬರ್ಕೊಟ್ಟಿದ್ದೀನಿ, ಈ ಕಡೆ ಬರ್ಕೊಳ್ಳಿ ಏನ್ರಿ ಸರ್? ಬರ್ಕೊಳ್ರಿ, ಏನು ತೊಂದರೆ ಇಲ್ಲ. ಸೊ ಹೆಂಗ್ ಬರ್ಕೋಬಹುದು? 43.251 ಗುಣಿಲೆ 1.5 ಅದನ್ನೇ ನಾವು ಇಲ್ಲಿಗೆ ಮಾಡಿದೀವಿ. ರೈಟಾ? ಹಾಗಾದ್ರೆ 375.7 4ನೇ ಪ್ರಶ್ನೆ 375.7 ಗುಣಿಲೆ 3 ಅಂತ ಕೊಟ್ಟಿದೆ. ಯಾವ ರೀತಿಯಾಗಿ ಮಾಡ್ತೀರಿ ಇವಾಗ? 3 7 21 ಅಥವಾ 7 3 21 ಎಲ್ಲ ಒಂದೇ, ಕ್ಯಾರಿ 2. 3 5 15 15 2 17 7 3 21 21 1 22 ಕೈಲ 2 3 3 9 9 2 11. ಸೊ ಇದು ಉತ್ತರ. ಹೌದಾ? ಇದು ಉತ್ತರನ? ಇಲ್ಲ. ಏನಂತಂದ್ರೆ ಪಾಯಿಂಟ್ ಇದೆ ಇಲ್ಲಿ. ಈ ಪಾಯಿಂಟ್ ಗುರುತಿಸ್ಬೇಕು. ಎಷ್ಟು ಸಂಖ್ಯೆ ಆದ್ಕೊಳ್ಳಿ? 1 ಸಂಖ್ಯೆ ಆದ್ಕೊಳ್ಳಿ ಪಾಯಿಂಟ್ ಐತಿ. 1127.1 ಅಂತ ಉತ್ತರ. ರೈಟಾ? ಸೊ ಇವಾಗ ನಿಮ್ಗೆ ಡೆಸಿಮಲ್ ಪಾಯಿಂಟ್ ಕೊಟ್ಟಾಗ ಯಾವ ರೀತಿ ಗುಣಾಕಾರಗಳನ್ನ ಮಾಡ್ಬೇಕು ಅನ್ನೋದು ಅರ್ಥ ಆಗೈತೆ ಅನ್ಕೋತೀನಿ. ಹೌದಲ್ವಾ? ಸರಿ, ಇನ್ನೊಂದು ಸಂಖ್ಯೆ, ಕೊನೆಯ ಸಂಖ್ಯೆ ತಗೊಂಡು ನಾವ್ ಇದನ್ನ ವೈಂಡ್ ಅಪ್ ಮಾಡೋಣ. 67.46 ಗುಣಿಲೆ 46.63 46.3 ಇದನ್ನು ಗುಣಾಕಾರ ಮಾಡಿ ಸರ್. ಇದನ್ನ ಯಾವ ರೀತಿಯ ಗುಣಾಕಾರ ಮಾಡ್ತೀರಿ ಅಂತಂದ್ರೆ, ಇದನ್ನ ಯಾವ ರೀತಿಯ ಗುಣಾಕಾರ ಮಾಡ್ತೀವಿ ನೋಡಿ. ಸೊ ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿ ಪಾಯಿಂಟ್ ಇದೆ. ಪಾಯಿಂಟ್ ಇದ್ದಾಗ ನಾವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ವಿ? ಬಿಟ್ಟು ಬಿಡ್ಬೇಕಂತ ತಲೆ ಕೆಡ್ಸ್ಕೊಬಾರ್ದು. ಸಂಖ್ಯೆಗಳು 6 7 4 6 ಗುಣಿಲೆ 4 6 3 ಅಂತ ಗುಣಿಸ್ಬೇಕು. ಎಷ್ಟು? 3 6 3 18 ಕೈಲ 1 4 3 12 1
13 ಕೈಲ 1 7 ಮೂರ್ಲೆ 21 22 ಕೈಲ 2 6 ಮೂರ್ಲೆ 18 18 19 20. ಎಸ್, ಒಂದು ಸ್ಥಾನ ಬಿಡ್ತದೆ ಯಾಕಂದ್ರೆ ಒಂದು ಸಂಖ್ಯೆ ಆಯ್ತು. 6 6ಲೆ 36 ಕೈಲ 3 6 4ಲೆ 24 24 3 27 6 ಒಳ್ಳೆ 42 42 2 44 ಕೈಲ 4 6 6ಲೆ 36 36 4 40. ಮತ್ತೊಂದು ಸ್ಥಾನ ಬಿಡ್ತಾ ಇದ್ದೇನೆ ಯಾಕಂದ್ರೆ 2 ಸಂಖ್ಯೆ ಆಯ್ತು, 2 ಸ್ಥಾನ ಬಿಟ್ಟೆ. 3ನೇ ಸಂಖ್ಯೆ ಗುಣಾಕಾರ ಮಾಡ್ತಾ ಇದ್ದೇನೆ ರೈಟಾ. 3ನೇ ಸಂಖ್ಯೆ ಗುಣಾಕಾರ ಮಾಡಿ. ಸರ್ ಇಲ್ಲಿ ಗುಣಾಕಾರನ ಚಿಹ್ನೆ ಹಾಕೋಬೇಕಾ? ಇಲ್ಲ ಪ್ಲಸ್ ಹಾಕೋದ್ರೆ ನಡೀತದ. ಒಂದು ಸ್ಥಾನ ಬಿಡ್ಬೇಕಷ್ಟೇ. 4 6ಲೆ 20 ಅಥವಾ 6 4ಲೆ 24 ಕೈಲ 2 4 4ಲೆ 16 1 2 18 ಕೈಲ 1 7 4ಲೆ 28 1 29 ಕೈಲ 2 6 4ಲೆ 24 24 1 2 26. ಸೊ ಏನಾಯ್ತು ಇದು ಉತ್ತರ? 8 6 3 9 7 1 2 9 1 4 13 8 9 10 1 13 ಕೈಲ 1 9 1 10 10 1 2 12 ಕೈಲ 1 6 4 10 1 11 ಕೈಲ 1 2 1 3. ಹಾಗಾದ್ರೆ ಎಷ್ಟಾಯ್ತು ಸರ್ ಇದು? ಪಾಯಿಂಟ್ ಎಲ್ಲಿ ಕೊಡ್ತೀರಿ ಅಂತ ಕೇಳಿದ್ರೆ, ಪಾಯಿಂಟ್ ಆದ ಕೂಡಲೇ ಇಲ್ಲಿ 1 ಸಂಖ್ಯೆ ಐತಿ, ಪಾಯಿಂಟ್ ಆದ ಕೂಡಲೇ ಇಲ್ಲಿ 2 ಸಂಖ್ಯೆ ಐತಿ. ಹಂಗಾಗಿ 1 2 3 ಸಂಖ್ಯೆ 1 2 3 ಸಂಖ್ಯೆ ಆದ ಕೂಡಲೇ ಪಾಯಿಂಟ್ ಕೊಡಿ. ಸೊ ಇದೇ ಇಷ್ಟೇ ಉತ್ತರ. ಇವಾಗ ಅರ್ಥ ಆಯ್ತು ಅನ್ಕೋತೇನೆ, ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಯ್ತು ಅನ್ಕೋತೇನೆ, ಹೌದಲ್ವಾ? ರೈಟಾ? ಸೊ ಇವಾಗ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿ ತನಕ ನಾವು ಗುಣಾಕಾರಗಳನ್ನ ನೋಡಿದ್ವಿ. ಇವಾಗ ಮುಂದೆ ನಾವು ಭಾಗಾಕಾರದ ಲೆಕ್ಕಗಳನ್ನ ನೋಡೋಣ. ಏನ್ ನೋಡೋಣ ಇವಾಗ? ಭಾಗಾಕಾರದ ಲೆಕ್ಕಗಳನ್ನ ನೋಡೋಣ. ಡಿವಿಷನ್. ನೋಡಿ, ಗಣಿತವನ್ನ ನೋಡುವುದ್ರ ಮುಖಾಂತರ ತಿಳ್ಕೊಳ್ಳಿಕ್ಕಾಗಲ್ಲ, ಓದುವುದರ ಮುಖಾಂತರ ತಿಳ್ಕೊಳಕ್ಕಾಗಲ್ಲ. ಗಣಿತವನ್ನ ನೋಡಿ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಗೆ ಯಾವ್ದಾದ್ರು ವಿಷಯ ಟಾಪಿಕ್ ನ ಹೇಳ್ಬೇಕಾದ್ರೆ ಮುಂದೆ ತಗೊಂಡು ಅಲ್ಲಿಗೆ ಸ್ಟಾಪ್ ಮಾಡ್ರಿ, ರಿವೈಂಡ್ ಮಾಡ್ರಿ, ಮತ್ತೆ ಅದನ್ನ ತಿಳ್ಕೊಳ್ರಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ಆ ಕಾನ್ಸೆಪ್ಟ್, ಆ ಪ್ರೊಸೀಜರ್ ನ ಫಾಲೋ ಮಾಡ್ತಾ ವರ್ಕ್ ಮಾಡ್ರಿ. ಎಸ್, ಪ್ರಾಕ್ಟೀಸ್ 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 ಎಷ್ಟು ಮಾಡ್ತೀರಿ ಅಷ್ಟು ಪರ್ಫೆಕ್ಷನ್ ಕ್ರಿಯೇಟ್ ಆಗ್ತದ. ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಒಂದೇ ಮಂತ್ರ, ಅದು ಮೂಲ ಮಂತ್ರ ಅನ್ಕೊಂಬೇಡಿ. ಅದು ಮೂಲ ಮಂತ್ರ ಏನಪ್ಪಾ ಅಂತಂದ್ರೆ, ಯಾವಾಗಲೂ ನಿಮ್ಗೆ ಗಣಿತದಲ್ಲಿ ಎಕ್ಸ್ಪರ್ಟೈಸ್ ಮಾಡ್ಬೇಕಂತಂದ್ರೆ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ರೈಟ್? ಎಸ್. ಡಿವಿಷನ್, ಭಾಗಾಕಾರ. ಇವಾಗ ಭಾಗಾಕಾರ ಲೆಕ್ಕಕ್ಕೆ ಹೋಗೋಣ. ಏನು ಭಾಗಾಕಾರ ಅಂತಂದ್ರೆ, ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾವ್ ಈ ರೀತಿ ಬರ್ಕೊಂಡಿದ್ವಿ, ನಮ್ಗೆ ಸಿಂಪಲ್ ಗೊತ್ತೈತಿ, ಹೌದಲ್ವಾ? ಸೊ ಈ ನಮ್ಮ ಪ್ರೈಮರಿ ಎಲ್ಲ ನಮ್ಗೆಲ್ಲ ಕಲ್ಸಿದ್ದಾರೆ, ನಮ್ಮ ಸ್ಕೂಲ್ಗೆಲ್ಲ ಕಲ್ಸಿದ್ದಾರೆ ನಮ್ಗೆ. ಏನಂತ ಈ ರೀತಿಯಾದಂತ ಒಂದು ಡಯಾಗ್ರಾಮ್. ಏನಪ್ಪಾ ಇಲ್ಲೇನ್ ಬರ್ತದ? ಡಿವೈಸರ್. ಇಲ್ಲೇನ್ ಬರ್ತದ? ಡಿವಿಡೆಂಡ್. ನಂತರ ಇಲ್ಲಿ ಬರುವಂತದ್ದು ಏನಿದು? ಕ್ವಶನ್. ನಂತರ ಕೆಳಗಡೆ ಉಳಿಯುವಂತದಕ್ಕೆ ರಿಮೈಂಡರ್ ಅಂತ ಹೇಳ್ತೀವಿ, ಹೌದಾ? ಕೆಳಗಡೆ ಉಳಿಯೋದಕ್ಕೆ ರಿಮೈಂಡರ್ ಅಂತ ಹೇಳ್ತೀವಿ. ಏನಿದು? ಡಿವೈಸರ್ ಅಂದ್ರೆ ಭಾಜಕ. ಇದೇನಿದು? ಭಾಜ್ಯ. ಇದೇನಿದು? ಭಾಗಲಬ್ಧ. ಮತ್ತಿದೇನಿದು? ಶೇಷ. ಏನಿದು? ಶೇಷ. ಸೊ ಈಗ ಏನಾದ್ರೂ ಒಂದು ಕೊಟ್ರೆ, ಫಾರ್ ಎಕ್ಸಾಂಪಲ್ ಒಂದು ಪ್ರಶ್ನೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆ ಎಕ್ಸಾಂಪಲ್ ಒಂದು ಪ್ರಶ್ನೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಯಾವಾಗ? ಈಗ 28 ಭಾಗಿಸು 4 ಅಂತ ಕೊಡ್ತಾ ಇದೆ, ರೈಟಾ? ಸೊ ಅಂದ್ರೆ ಏನಿದು? ಈ ಭಾಗಾಕಾರದ ಚಿಹ್ನೆ ಇದಾಗಿರ್ತದ. ಸೊ ಇದು ಭಾಗಾಕಾರದ ಚಿಹ್ನೆ. ನಾವು ಭಾಗಾಕಾರವನ್ನ ಈ ರೀತಿಯಾಗಿ ಗುರುತಿಸ್ತೇವೆ. ಸೊ 28 ಭಾಗಿಸು 4 ಇದನ್ನ ನಾ ಯಾವ ರೀತಿಯಾಗಿ ಬರ್ಕೋತೇನೆ ಅಂತಂದ್ರೆ, 4 ಇಲ್ಲಿ ಬರಿತೀನಿ. ಏನಾಯ್ತಿದು? ನಂದು ಡಿವೈಸರ್. ಇದೇನಾಯ್ತಿದು? ಕನ್ನಡದಲ್ಲಿ ಭಾಜಕ ಅಂತ ಹೇಳ್ತೀವಿ.
ಸೊ ನಂತರ ಇಲ್ಲಿ ಬರುವಂತದ್ದೇನು ಡಿವಿಡೆಂಡ್. ಡಿವಿಡೆಂಡ್ ಯಾವುದು? ಇದು 28. ಇದೆರಡು ಕೊಟ್ಟಿದ್ದೇನೆ. ಬಾಕಿ ಭಾಗಲಬ್ಧ, ಈ ಭಾಗಲಬ್ಧ ಅಥವಾ ಕ್ವಶಂಟ್ ಅನ್ನ ನಾವು ಇಲ್ಲಿ ನೋಡ್ತೀವಿ, ಮಾಡೋದ್ರ ಮುಖಾಂತರ ಸಿಗುತ್ತದೆ. ಶೇಷ ಉಳಿತದ ಅಂತಂದ್ರೆ ಉಳಿತದ ನೋಡೋಣ, ಇಲ್ಲ ಅಂತಂದ್ರೆ 0 ಉಳಿತಂದ್ರೆ 0 ಉಳಿತು. ನೋಡೋಣ ಏನಾಗ್ತದೆ ಅಂತೇಳಿ. 4 ಎಷ್ಟಲೇ 28, 4 7 28, 8 8 ಹೋಯ್ತು, 2 2 ಹೋಯ್ತು, 0. ಏನ್ ಮಾಡ್ಬೇಕು? ಇಲ್ಲಿ ಬಂದಿರ್ತದಲ್ಲ, ಎಷ್ಟರಲ್ಲೇ ಗುಣಿಸಿದ್ರೆ ಇದರ ಸಮಾನವಾದಂತಹ ಸಂಖ್ಯೆ ಬರಬೇಕು, ಇಲ್ಲದ್ರಿಗಿಂತ ಚಿಕ್ಕ ಸಂಖ್ಯೆ ಬರಬೇಕು. ಇದಕ್ಕಿಂತ ದೊಡ್ಡ ಸಂಖ್ಯೆನ ನಾವು ಕಳೀಲಿಕ್ಕಾಗಲ್ಲ. ಅಂದ್ರೆ ಇಲ್ಲಿರುವಂತ ಈ ಡಿವಿಡೆಂಟ್ ಅಂದ್ರೆ ಭಾಜ್ಯ ಏನೈತಲ್ಲ, ಭಾಜ್ಯದಲ್ಲಿ ಕಳೀಲಿಕ್ಕೆ ಬರುವಂತಹ ಸಂಖ್ಯೆ ಮುಖಾಂತರ, ಇಲ್ಲಿಂದ ಗುಣಿಸೋದ್ರ ಮುಖಾಂತರ ಬರುವಂತಹ ಸಂಖ್ಯೆಯಲ್ಲಿ ತಗೋಬೇಕು. ರೈಟಾ? 8 8 ಹೋಯ್ತು, 2 2 ಹೋಯ್ತು, 0 0 ಬಂತು. ನಂದೇನಾಯ್ತೀನಿ, ಈ ಡಿವೈಸರ್, ಇದು ಡಿವೈಸರ್ ಬಂದ್ಬಿಟ್ಟು 4 ಇತ್ತು, ಅಂದ್ರೆ ಭಾಜಕ ಎಷ್ಟಿತ್ತು? 4 ಇತ್ತು. ಇದೇನಿದ್ ನಂದು 28 28 ಏನಪ್ಪ ಇದು? ಡಿವಿಡೆಂಡ್ ನಂದು, ಡಿವಿಡೆಂಡ್. ಸೊ ಇದಕ್ಕೆ ನಾವೇಂತದ್ದು ಕನ್ನಡದಾಗ ಭಾಜ್ಯ ಅಂತ ಹೇಳ್ತೀವಿ. ಸೊ ಇದೇನು ಬಂತು ನಂದು ಕೊಟ್ಟಿದ್ದೀವಿ, 2 ಇತ್ತು. ಅದರ ನಂತರ ನನಗೆ ಬಂದಿತ್ತು ಇದು ಭಾಗಲಬ್ಧ ಅಂದ್ರೆ ಕ್ವಶಂಟ್. ನಂತರ ಇದು ರಿಮೈಂಡರ್. ಇದು ಏನ್ ರಿಮೈಂಡರ್? ಏನು ಉಳಿತಿಲ್ಲಿ? ಶೇಷ. ಏನು ಉಳಿತಪ್ಪ ಇಲ್ಲಿ? ಶೇಷ 0 ಉಳಿತಿದೆ. ಆಯ್ತಾ? ಸೊ ಇದು ಗೊತ್ತಾಯ್ತು ಅನ್ಕೋತೀನಿ ನಾನು. ರೈಟಾ? ಸೊ ಡಿವೈಸರ್ ಯಾವುದು, ಡಿವಿಡೆಂಡ್ ಯಾವುದು, ಕ್ವಶಂಟ್ ಯಾವುದು, ರಿಮೈಂಡರ್ ಯಾವುದು ಅಂತ ಅರ್ಥ ಆಯ್ತು ಅನ್ಕೋತೀನಿ. ಅಂದ್ರೆ ನಿಮ್ಗೆ ಭಾಜಕ, ಭಾಜ್ಯ, ಭಾಗಲಬ್ಧ ಮತ್ತು ಶೇಷ ಯಾವ ರೀತಿಯಾಗಿ ಗುರುತಿಸ್ಬೇಕಂತ ಅರ್ಥ ಆಯ್ತು ಅನ್ಕೋತೀನಿ. ರೈಟ್ ಅಲ್ವಾ? ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಗಳು ನೋಡೋಣ. ಮುಂದಿನ ಪ್ರಶ್ನೆಗಳು ಇನ್ನೂ ಸ್ವಲ್ಪ ಪ್ರಶ್ನೆಗಳನ್ನ ಸಿಂಪಲ್ ವಿಧಾನಗಳನ್ನ ನೋಡೋಣ. ಇದೇ ಪ್ರಶ್ನೆನ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಹೆಂಗ್ ಮಾಡ್ತೀನಿ ಅಂತಂದ್ರೆ 28 ಅಥವಾ 28 ಭಾಗಿಸು 4. ಇದನ್ನ ಹೆಂಗ್ ಬರ್ಕೋಬಹುದಪ್ಪ ಅಂತಂದ್ರೆ 28 ಭಾಗಿಸು 4 P/Q ಫಾರ್ಮುಲಾ. ಇದಕ್ಕೆ ನ್ಯೂಮರೇಟರ್, ಇದಕ್ಕೆ ಡಿನಾಮಿನೇಟರ್ ಅಂತ ಹೇಳ್ತೀವಿ. ಸೊ ನಾವು ಫ್ರಾಕ್ಷನ್ಸ್ ಕಲಿಬೇಕಾದ್ರೆ ಇನ್ನೂ ಹೆಚ್ಚಾಗಿ ಇದ್ರ ಬಗ್ಗೆ ಹೇಳ್ತೇನಂತ ಏನಂತ ಹೇಳ್ಬಿಟ್ಟು. ಸೊ ಇಲ್ಲೇನಪ್ಪಾ ಅಂತಂದ್ರೆ 28/4 ಅಂತ ಬರ್ಕೊಂಡೆ. ನಾನು ಹಿಂಗಿದಾಗ ಡೈರೆಕ್ಟ್ ಆಗಿ ಶಾರ್ಟ್ ಆಗಿ ಮಾಡ್ಬೋದು. ಇದನ್ನ ಯಾವ ರೀತಿಯಾಗಿ ಮಾಡ್ತೀನಪ್ಪ ಅಂತಂದ್ರೆ ಇದನ್ನು ಹೊಡಿಬಹುದು. ಸೊ ನಾನು ಸಿಂಪಲ್ ಆಗಿ ಸಣ್ಣ ಮಗ್ಗಿಂದ ನೋಡ್ತೀನಿ, 2 2 4 ಹೋಗ್ತದೆ. 2 ಮಗ್ಗಿಲೆ ಹೊಡಿತಾ ಇದ್ದೇನೆ ಅಂತಂದ್ರೆ ಇಲ್ಲೂ ಸಹ 2 ಮಗ್ಗಿಲೇನೆ ಹೊಡಿಬೇಕು. ಹೆಂಗೆ? 2 1 2 2 4 ಮತ್ತೆ ಹೋಗ್ತದ. ಸಾರಿ 2 4 2 4 8. ಸಾರಿ, ಆಮೇಲೆ 2 1 2 ಎಷ್ಟಲೇಪ? 2 7 14. ಎಷ್ಟು? 2 7 14. ಅಥವಾ ನಾ ಇನ್ನೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಸರ್ 28/4 ಐತಿ, ನಾ 4 ಮಗ್ಗಿಲೆ ಹೊಡೆದ್ ಬಿಡ್ತೇನ್ರಿ ಸರ್. ಇಲ್ಲಿ ಯಾವ ಮಗ್ಗಿಲೆ ಹೊಡಿತಾ ಇದ್ದೀರೋ ಅದೇ ಮಗ್ಗಿಲೆ ಮೇಲ್ಗಡೆ ಹೊಡಿಬೇಕು. ಅಂದ್ರೆ 4 1 4 4 7 28. ಉತ್ತರ ಏನ್ ಬಂತು? 7/1. ಆ 7/1 ಅನ್ನ ಹೆಂಗ್ ಬರಿಬಹುದಪ್ಪ? 7 ಅಂತ ಬರಿಬಹುದು. ನೀವು ಯಾವುದೇ ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಇವಾಗ 6 7 8 9 ಹಿಂಗ್ ಸಂಖ್ಯೆ ಕೊಟ್ಟಿದಾರ ಅಂತ ಇಟ್ಕೊಳ್ಳಿ. ಇದ್ರ ಕೆಳಗಡೆ ಏನು ಇಲ್ಲ ಅಂತಂದ್ರೆ ಒಂದಿದೆ ಅಂತ ಅರ್ಥ. ಏನಿದೆ ಅಂತ ಅರ್ಥ? ಒಂದಿದೆ ಅಂತ ಅರ್ಥ. ಹಾಗಾಗಿ ನಾವು 7/1 ಅನ್ನ 7 ಅಂತ ಬರ್ದಿತ್ತು. ರೈಟಾ? ಸ್ವಲ್ಪ ಇವು ಗಣಿತದ ನಿಯಮಗಳು, ಸ್ವಲ್ಪ ಇವು ನೆನ್ಪಿಟ್ಕೋಬೇಕಷ್ಟೇ. ಇದು ಪದೇ ಪದೇ ಕೇಳ್ತಾ, ಪದೇ ಪದೇ ನೋಡ್ತಾ, ಪದೇ ಪದೇ ಪ್ರಾಕ್ಟೀಸ್ ಮಾಡ್ತಾ ಇದ್ ನಮ್ಗೆ ಪ್ರಾಕ್ಟೀಸ್ ಆಗ್ತಾ ಹೋಗ್ತದೆ. ರೈಟಾ? ಸರಿ, ಇದು ಅರ್ಥ ಆಯ್ತು ಅನ್ಕೋತೇನೆ ನಾನು. ಈಗ ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆಗಳನ್ನ ನೋಡೋಣ ನಾನು ಇವಾಗ. ನೋಡಿ, ಭಾಜಕ, ಭಾಜ್ಯ, ಭಾಗಲಬ್ಧ, ಶೇಷ. ಕೆಳಗೆ ಇಟ್ಕೊಂಡ್ಬಿಡ್ರಿ. ಭಾಜಕ, ಭಾಜ್ಯ, ಭಾಗಲಬ್ಧ, ಕೆಳಗಡೆ ಬರುವಂತದ್ದು ಶೇಷ. ಒಂದ್ ಸರ್ಟನ್ ಲೈನ್. ಭಾಜಕ, ಭಾಜ್ಯ, ಭಾಗಲಬ್ಧ ಅಂದ್ರೆ ಫಾರ್ ಎಕ್ಸಾಂಪಲ್ 68/4 ಅಂತ ಕೊಟ್ಟಿದ್ದೀನಿ ಅಂತಂದ್ರೆ ಇದು ಕೊಟ್ಟಿರೋಂತ 68 ಇದಕ್ಕೆ ನ್ಯೂಮರೇಟರ್ ಅಂತ ಹೇಳ್ತೀವಿ. ಈ ನ್ಯೂಮರೇಟರ್ ಅಪಾನ್ ಇದಕ್ಕೆ ಡಿನಾಮಿನೇಟರ್ ಅಂತ ಹೇಳ್ತೀವಿ. ಡಿನಾಮಿನೇಟರ್ ಬರ್ಕೊಂಡಿತ್ತು ಈ ಡಿನಾಮಿನೇಟರ್. ಈ ನ್ಯೂಮರೇಟರ್ಗೆ ನಾನು ಏನಂತ ಹೇಳ್ತೀನಪ್ಪ ಅಂತಂದ್ರೆ ಇದಕ್ಕೆ ಡಿವಿಡೆಂಟ್ ಅಂತ ಹೇಳ್ತೀನಿ. ಏನಂತ ಹೇಳ್ತೀನಿ? ಡಿವಿಡೆಂಟ್ ಅಂತ ಹೇಳ್ತೀನಿ. ಇದಕ್ಕೆ ಏನಂತ ಹೇಳ್ತೀನಿ ನಾನು? ಡಿವೈಸರ್ ಅಂತ ಹೇಳ್ತೀನಿ. ಭಾಗಿಸ್ತಾ ಇರೋದಕ್ಕೆ ಡಿವೈಸರ್ ಅಂದ್ರೆ ನಾ ಇದಕ್ಕೇನಂತ ಕನ್ನಡದಾಗ ಭಾಜಕ ಅಂತ ಕರಿತೀನಿ. ಇದಕ್ಕೇನಂತ ಕರಿತೀನಿ? ಭಾಜ್ಯ ಅಂತ ಕರಿತೀನಿ. ಇದು ಗೊತ್ತಿರ್ಬೇಕು ನನಗೆ, ಇದು ಗೊತ್ತಿರ್ಬೇಕು. ಬಹಳ ಇಂಪಾರ್ಟೆಂಟ್ ಇದು. ಈ ವಿಷಯಗಳು ಗೊತ್ತಾಯ್ತಂತಂದ್ರೆ
ಒಂದ್ಸತಿ ಸ್ಟೇಟ್ಮೆಂಟ್ ಒಳಗಡೆ ಏನಾದ್ರು ಪ್ರಶ್ನೆ ಕೊಟ್ಟ ಅಂದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನ ನಾವು ಹಾಕಿರ್ತೀವಿ ಮತ್ತೆ ಅದನ್ನ ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ. ಸೊ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಫುಲ್ ಪ್ಯಾಕ್ ಏನ್ ನಮ್ದು ಕ್ಲಾಸಸ್ ಬರ್ತಾ ಇದ್ದಲ್ಲ ಅದ್ರೊಳಗಡೆ ಎಲ್ಲ ಡೀಟೇಲ್ಡ್ ಇಂಚಾಗಿ ನೀಟಾಗಿ ಎಲ್ಲವೂ ಬರ್ತಾ ಇರ್ತದೆ. ಈಗ ನಾನೇನು ಈ ಕ್ಲಾಸ್ ಮಾಡ್ತಾ ಇದ್ದೀನಲ್ಲ, ಇವತ್ತೇನು ಕ್ಲಾಸಸ್ ಬಿಡ್ತಾ ಇದ್ದೀನಿ ಇವಾಗ, ಈ ಕ್ಲಾಸಸ್ ಯಾರಿಗಪ್ಪ ಅಂತಂದ್ರೆ ಆಲ್ರೆಡಿ ನವೋದಯ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಬೂಸ್ಟ್ ಅಪ್ ಇರಲಿ, ಒಂದು ಪ್ರಾಕ್ಟೀಸ್ ಸೆಷನ್ ಇರಲಿ, ಸೊ ಒಂದು ಕಿಕ್ ಸ್ಟಾರ್ಟ್ ಇರಲಿ ಅನ್ನೋ ಕಾರಣಕ್ಕೆ ನಾವು ಕ್ಲಾಸಸ್ ಮಾಡ್ತಾ ಇದೀವಿ. ಹಾಗಾಗಿ ಆ ಮಕ್ಕಳಿಗೆ ಬಹಳಷ್ಟು ಇನ್ಫಾರ್ಮೇಶನ್ ಹೆವಿಯಾಗಿ ಇದು ಅಂದ್ರೆ ಕಷ್ಟ ಆಗ್ತದೆ. ಹಾಗಾಗಿ ಡೈರೆಕ್ಟ್ ಪಾಯಿಂಟ್ ಎಷ್ಟು ಬೇಕೋ ಅಷ್ಟೇ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಈ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇಷ್ಟು ಗೊತ್ತಿದ್ರೆ ಸಾಕು, ಇಷ್ಟು ಬೇಸಿಕ್ ಆಗಿ ಗೊತ್ತಿರಬೇಕು. ಆನಂತರ ಎಷ್ಟೇ ದೊಡ್ಡ ಡಿವಿಷನ್ ಪ್ರಾಬ್ಲಮ್ಸ್ ಗಳನ್ನ ಕೊಡ್ಲಿ ಆರಾಮಾಗಿ ಮಾಡ್ಬೋದು. ಒಂದೇ ಏನ್ ಬರಬೇಕು, ಮಗ್ಗಿಗಳು ಬರಬೇಕು, ಟೇಬಲ್ಸ್ ಬರಬೇಕು. ಎಲ್ಲಿ ತನಕ ಬರಬೇಕು? ಅಟ್ಲೀಸ್ಟ್ 25 ತನಕ ಬರಬೇಕು. 25 ತನಕ ಟೇಬಲ್ಸ್ ಸಹ ಪ್ರಾಕ್ಟೀಸ್ ಮಾಡಿ. ಯಾರಿಗೆಲ್ಲ 25 ತನಕ ಟೇಬಲ್ಸ್ ಬರ್ತದೆ ಆರಾಮಾಗಿ ಎಲ್ಲಾ ಗಣಿತದ ಲೆಕ್ಕಗಳನ್ನ ಗುಣಾಕಾರ ಭಾಗಾಕಾರ ಇವೆಲ್ಲ ಈಸಿಯಾಗಿ ಮಾಡ್ಬೋದು. ರೈಟ್. ಸೊ ಯಾರೆಲ್ಲ ಪ್ರಾಕ್ಟೀಸ್ ಮಾಡಿಲ್ಲ ಮಗ್ಗಿಗಳನ್ನ ಡೈಲಿ ಎದ್ದು ಬೆಳಿಗ್ಗೆ ಒಂದು 5 ರಿಂದ 10 ನಿಮಿಷ ಸೀದಾ ಮಗ್ಗಿಗಳನ್ನ ಒಂದ್ಸತಿ ಬರೀರಿ, ಪ್ರಾಕ್ಟೀಸ್ ಮಾಡ್ರಿ. ಸೊ ಇವತ್ತಿನ ಹೋಮ್ವರ್ಕ್ ನಾನು ಹೇಳ್ತಾ ಇದ್ದೇನೆ ನಿಮ್ಗೆ. ಯಾರೆಲ್ಲ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಯಾರೆಲ್ಲ ಇದನ್ನ ಪ್ರಾಕ್ಟೀಸ್ ಮಾಡಿಲ್ಲ, ಸೊ ಇದೊಂದು ಹೋಮ್ವರ್ಕ್ ಆಗಿ ಇವತ್ತು ವರ್ಕ್ ಮಾಡಿ. ಏನ್ ಹೋಮ್ವರ್ಕ್ ಅಂತಂದ್ರೆ ಟೇಬಲ್ಸ್ಗಳು. ಇದಕ್ಕಿಂತ ಮುಂಚೆ ಟೇಬಲ್ಸ್ ಅಂದ್ರೆ ಮಗ್ಗಿಗಳು ಹೆಂಗ್ ಬರಿಬೇಕು ಅಂತಂದ್ರೆ 2 into 1 2 ಮಗ್ಗಿ, 2 1 2, 2 2 4, 2 3 6, ಸೋನ್ ಹಿಂಗೆ ಸೋನ್ ಅಂದ್ರೆ ಸೋನ್ ಅಂತ ಬರಿಬೇಡ್ರಿ. 2 3 2 4 2 8 2 5 2 6 2 7 2 8 2 9 2 10 20 ಈ ರೀತಿಯಾದಂತಹ ಒಂದು ಪ್ರಾಕ್ಟೀಸ್ ಆಗ್ತದ. ಇದು ಗುಣಾಕಾರ ನೋಡಿದಂಗ ಆಗ್ತದ, ಉಲ್ಟಾ ಇದು ನೋಡಿದಂಗ ಆಗ್ತದ, ಅದನ್ನ ಓದಾಕು ಈಸಿ ಅನಿಸ್ತದ. ಅದನ್ನ ರಿಪೀಟ್ ಒಂದು 10 ತನಕ ಅಟ್ಲೀಸ್ಟ್ ಸೀದಾ ಮತ್ತು ಉಲ್ಟಾ ಓದಾಕು ಹೆಲ್ಪ್ಫುಲ್ ಆಗ್ತದೆ. ಈ ಲೆಕ್ಕದಲ್ಲಿ ಅಟ್ಲೀಸ್ಟ್ ಒಂದು 25 ತನಕ 25 1 25, 25 2 50, 25 3 75, ಸೋನ್ 25 10 250. ಈ ರೀತಿಯಾಗಿ ನೀವು 25 ತನಕ ಮಗ್ಗಿಗಳನ್ನ ಪ್ರಾಕ್ಟೀಸ್ ಮಾಡಿ ತೆಗೀರಿ. ಇವತ್ತಿನ ಹೋಮ್ವರ್ಕ್ ಅದು, ರೈಟಾ? ಸರಿ, ನಂತರ ಮುಂದೆ ಹೋಗೋಣ. ಏನಪ್ಪಾ ಅಂತಂದ್ರೆ ನಾವ್ ಇಲ್ಲಿ ತನಕ ಏನ್ ನೋಡ್ತಾ ಇದೀವಿ, ಇವಾಗ ಭಾಗಾಕಾರ ನೋಡ್ತಾ ಇದೀವಿ. ಭಾಗಾಕಾರದ ಕೆಲವೊಂದು ಲೆಕ್ಕಗಳನ್ನ ಇವಾಗ ನೋಡೋಣ. 3 1 2 5 2 ಎರಡನೇ ಪ್ರಶ್ನೆ. 3 1 2 5 2 ಭಾಗಿಸು ಏನ್ ಕೊಟ್ಟಿದಾರಪ್ಪ ಅಂದ್ರೆ ಭಾಗಿಸು 2 ಅಂತ ಕೊಟ್ಟಿದ್ದಾನೆ. ಸರ್ ಇದನ್ನ ಯಾವ ರೀತಿಯ ಭಾಗಾಕಾರ ಮಾಡ್ತೀರಿ? ಶಾರ್ಟ್ಕಟ್ ನಾಗ ಈಸಿಯಾಗಿ ಮಾಡ್ಬಿಡ್ತೀನಿ. ಶಾರ್ಟ್ಕಟ್ ನಾಗ ಈಸಿಯಾಗಿ ಮಾಡ್ಲಿಕ್ಕೆ ಇನ್ನೂ ನಮ್ ಕಡೆ ಬೇಕಾದಷ್ಟು ಆಪ್ಷನ್ಸ್ ಗಳಿದಾವೆ. ಅದನ್ನ ನಾನು ಯಾವಾಗ ಹೇಳ್ತೇನೆ ಅಂತ ನಿಮ್ಗೆ ಡಿವಿಸಿಬಿಲಿಟಿ ರೂಲ್ ಎಲ್ಲ ಹೇಳ್ತೀವಿ ನಾವು. ಆ ಡಿವಿಸಿಬಿಲಿಟಿ ರೂಲ್ ಅವೆಲ್ಲ ಗೊತ್ತಾಯ್ತು ಅವಾಗ ಅಂತಂದ್ರೆ ನೀವು ಈಸಿಯಾಗಿ ಶಾರ್ಟ್ ಟಕ್ ಮಾಡ್ಬಿಡ್ತೀವಿ. ಅದಕ್ಕಿಂತ ಮುಂಚೆ ಇದು ಬೇಸಿಕ್ ಪ್ರೊಸೀಜರ್ ಇದು ಬರಲೇಬೇಕು. ಸೊ ಹಾಗಾಗಿ ಈ ಬೇಸಿಕ್ ಪ್ರೊಸೀಜರ್ ಒಳಗಡೆ ನಾನು ಭಾಗಾಕಾರ ಲೆಕ್ಕಗಳನ್ನ ಮಾಡ್ತಾ ಇದ್ದೀನಿ. ಇದೇನಿದು ನಂದು ಡಿವೈಸರ್ 2 ಬರ್ದೆ ಅಂದ್ರೆ ಭಾಜಕ, ಇದು ಭಾಜ್ಯ. ಡಿವೈಸರ್ ಇದು ಡಿವಿಡೆಂಡ್. 3 1 2 5 2. ಸರಿ, ಇದನ್ನ ಹೆಂಗ್ ಮಾಡ್ತೀರಿ ನೋಡಿ. ಎಲ್ಲವೂ ಒಮ್ಮೆಗಲಿ ಎಷ್ಟು ಅಂತ ಗೊತ್ತಾಗಲ್ಲ ನನಗೆ, ಆದ್ರೆ 2 1 2 ಒಂದನೇ ಸಂಖ್ಯೆ, 3 3 2 ಹೋಗ್ತದೆ, 1 ಉಳಿತು. ಇವಾಗ ಏನ್ ಮಾಡ್ತೀನಿ, ಈ 1 ಕೆಳಗೆ ತಗೊಂಡ್ಬರ್ತಾ ಇದ್ದೀನಿ, ರೈಟ್? ಸೊ ಇವಾಗ 2 ಎಷ್ಟಲೇ 11, 2 5 10 ಸರ್. ಸೊ 2 6 12 ಆಗ್ತದ್ರಿ. 11ಗಿಂತ ದೊಡ್ಡದಾಗ್ತದ, ಹಾಗಾಗಿ 12 ತಗೊಳಗಿಲ್ಲ. 11ಗಿಂತ ಕೆಳಗಡೆ ಬರುವಂತ ಗುಣಲಬ್ಧ ಯಾವ್ದೈತಿ? 2 5 10. ಇದನ್ನ ತಗೊಳ್ರಿ, ಶೇಷ ಉಳಿಲಿ, ಏನ್ ತೊಂದರೆ ಇಲ್ಲ, ರೈಟಾ? 1ರಾಗ 0 ಐತಂದ್ರೆ 1, 1 ಐತಂದ್ರೆ 0. ಸೊ ಇವಾಗ ಮತ್ತೆ ಈ 2 ಕೆಳಗೆ ತಗೊಂಡ್ಬರ್ತಾ ಇದ್ದೀನಿ. 2 ಎಷ್ಟಲೇ 12, 2 6 12 ರೀ. ಎಸ್, ಶೇಷ 0 0 ಉಳಿತು. ಹಾಗಾದ್ರೆ ಮತ್ತೆ 5 ಕೆಳಗೆ ತಗೊಂಡ್ಬರ್ರಿ. 5 ಐತಲ್ಲ. 2 ಎಷ್ಟಲೇ 2 4 ಸಾರಿ 2 2 4, 1 ಉಳಿತು. ಮತ್ತೆ ಈ 2 ಕೆಳಗೆ ತಗೊಂಡ್ಬರ್ರಿ ಸರ್. 2 ಎಷ್ಟಲೇ 2 6 12, ಶೇಷ 0 0. ಈ ರೀತಿಯಾಗಿ ಭಾಗಾಕಾರದ ಲೆಕ್ಕಗಳನ್ನ ಮುಂದುವರಿಸ್ತಾ ಹೋಗ್ತೇವೆ. ಇದು ಬೇಸಿಕ್ ಪ್ರೊಸೀಜರ್. ಈ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಗೊತ್ತಿರ್ಬೇಕು. ಆಮೇಲೆ ಶಾರ್ಟ್ಕಟ್ ನೋಡೋಣ ನಾವು, ರೈಟಾ? ಸಾರಿ, ಇನ್ನೊಂದು ಪ್ರಶ್ನೆ ಕೊಡ್ತೇನೆ ನೋಡಿ. 41 2 3 1. ಮೂರನೇ ಪ್ರಶ್ನೆ 41 2 3 1 ಭಾಗಿಸು 8.
ಹೇಗ್ ಮಾಡ್ತೀವಿ? ಇದು ಡಿವೈಸರ್, ಡಿವೈಸರ್ ಇಲ್ಲಿ ಬರ್ಕೊಂಡೆ. ಇದು ಡಿವಿಡೆಂಡ್, ಭಾಜ್ಯಕ ಭಾಜ್ಯ 41 2 3 1. ಸೊ ಇವಾಗ ಏನ್ ಮಾಡ್ತೀನಿ ನೋಡಿ, ದೊಡ್ಡ ಸಂಖ್ಯೆ ಐತಿ, ಹಾಗಾಗಿ 2 2 4 ಶೇಷ 0 ಆಯ್ತು. ಈ ಒಂದನ್ನ ಕೇಳ್ಕೊಂಡು ಈ ಒಂದು ಹೋಗ್ತದ, ಚಿಕ್ಕ ಸಂಖ್ಯೆ ಇದೆ, 2ಕ್ಕಿಂತ ಚಿಕ್ಕ ಸಂಖ್ಯೆ ಐತಿ, ಅದಕ್ಕೆ ನಾನು ತಗೊಳಿಕಾಗಲ್ಲ. ಹಾಗಾಗಿ ಇನ್ನೊಂದು ಸಂಖ್ಯೆನ ಕೆಳಗಡೆ ತಗೊಂಡ್ಬರ್ತೀನಿ. 2ಅನ್ನ ಏನ್ ಮಾಡ್ತಾ ಇದ್ದೀನಿ, 2ಅನ್ನ ಕೆಳಗೆ ತಗೊಂಡ್ಬರ್ತಾ ಇದ್ದೀನಿ. ಇನ್ನೊಂದು ಸಂಖ್ಯೆಗೆ ತಗೊಂಬಂದಾಗ ಈಗ ಯಾವಾಗ 2 ಗೆರೆಗಳು ಬರ್ತಾವ, ಇಲ್ಲ 0 ಬರ್ತದ. ಕರೆಕ್ಟ್ ಗಮನ ಕೊಡಿ. ಬಹಳ ಜನ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ ಮಕ್ಕಳು. ಏನ್ ಮಾಡ್ಬೇಕು, 1 ತಗೊಂಡೆ ಕೆಳಗಡೆ, 1 ತಗೊಂಡಾಗ ಇದು 1 2ಕ್ಕಿಂತ ಚಿಕ್ಕದೈತಿ, ಹಾಗಾಗಿ 2 ದೊಡ್ಡದಿರೋದ್ರಿಂದ ಮುಂದಿನ ಸಂಖ್ಯೆನೂ ಕೆಳಗೆ ತಗೊಂಬಂದೆ. ಯಾವಾಗ ನಾವು 2 ಸಂಖ್ಯೆಗಳನ್ನ ಕೆಳಗೆ ತಗೊಂಡ್ಬರ್ತೀವಿ, ಇಲ್ಲಿ ಭಾಗ ಲಬ್ಧದ ಒಳಗಡೆ ಕ್ವಶಂಟ್ ಒಳಗಡೆ 0 ಆ್ಯಡ್ ಆಗ್ತದ. ಸೊ 0 ಆ್ಯಡ್ ಐತಿ. 2 ಎಷ್ಟಲೆ 6 ಹಾಗಾದ್ರೆ 2 6 12 ಶೇಷ 0 0. ಮತ್ತೆ 3ನ ತಗೊಂಬಂದೆ ಕೆಳಗಡೆ. 3 ತಗೊಂಬಂದಾಗ 2 ಎಷ್ಟಲೆ 2 1 2 3 2 ಐತಿ ಅಂದ್ರೆ 1 ಉಳಿತು, ಮತ್ತೆ 1 ಐತಿ. ಈ 1 ಸಹ ಕೆಳಗೆ ತಗೊಂಡ್ಬರ್ತೀನಿ. ಹಾಗಾದ್ರೆ ಎಷ್ಟೈತಿ, 2 5 10 1 0. ಸೊ ನೋಡಿ, ಇವಾಗ ಇಲ್ಲಿ ನನಗೆ 1 ಮತ್ತೆ ಮಾಡ್ಬೇಕಂತಂದ್ರೆ ನಾನು ಅದು ಮುಂದೆ ಹೇಳ್ತೇನೆ ಮುಂದಿನ ಪ್ರಶ್ನೆ ಒಳಗಡೆ. ಈ ಸದ್ಯದ ಮಟ್ಟಿಗೆ ಈ ರಿಮೈಂಡರ್ ಹಂಗೆ ಉಳಿ. ಎಷ್ಟು ರಿಮೈಂಡರ್ ಉಳಿತಪ್ಪ, ಇಲ್ಲಿ 1 ಉಳಿತು. ಶೇಷ ಎಷ್ಟು ಉಳಿತು, 1 ಶೇಷ ಉಳಿತು. ಇಲ್ಲೇನು ಶೇಷ ಉಳಿದೈತಿ, ಇಲ್ಲೇನೈತಿ ರಿಮೈಂಡರ್ 0. ಶೇಷ ಎಷ್ಟೈತಿ, ಇಲ್ಲಿ 0 ಐತಿ. ಈ ಹಿಂದಿನ ಲೆಕ್ಕದಲ್ಲಿ ಇಲ್ಲಿ ಶೇಷ 1 ಉಳಿತಾ ಇದೆ. ಶೇಷ ಯಾವ ರೀತಿಯಾಗಿ ಉಳಿತದ ಅನ್ನೋದು ಗೊತ್ತಿರಬೇಕು. ಈ ಶೇಷ ತೆಗಿಬೇಕು ಅಂತಂದ್ರೆ ನನ್ನ ಭಾಗ ಲಬ್ಧ ಏನಾಗ್ತದಪ್ಪ ಅಂತಂದ್ರೆ, ಇಲ್ಲಿ ಸಂಪೂರ್ಣ ಸಂಖ್ಯೆ ಐತಿ, ಅಲ್ಲಿ ಹೋಗಿ ಡೆಸಿಮಲ್ ಸಂಖ್ಯೆ ಆಗ್ತದ. ಶೇಷ ತೆಗಿಬೇಕು ಅಂತಂದ್ರೆ ಏನಾಗ್ತದ, ಡೆಸಿಮಲ್ ಸಂಖ್ಯೆ ಆಗ್ತದೆ, ದಶಮಾಂಶ ರೂಪದಲ್ಲಿ ಬರ್ತದೆ ಸಂಖ್ಯೆ. ಹಾಗಾಗಿ ನಮ್ಗೆ ಸದ್ಯಕ್ಕೆ ಇದು ಬೇಡ, ದಶಮಾಂಶ ರೂಪದಲ್ಲಿ ಬರೋದನ್ನ ಮುಂದಿನ ಪ್ರಾಬ್ಲಮ್ಸ್ ಅಲ್ಲಿ ನೋಡೋಣ. ಇವಾಗ ನೆಕ್ಸ್ಟ್ ಒಂದು ಪ್ರಶ್ನೆ ಹೋಗ್ತಿದೆ, 1 2 4 2. ಮೂರನೇ ಪ್ರಶ್ನೆ, 1 2 4 2 ಡಿವೈಡೆಡ್ ಬೈ 3. ಈಸಿ ಅನಿಸ್ತಾ ಇದೆಯಾ? ಓಕೆ, ನಿಮ್ ಮನಸ್ಸಿಗೆ ನೀವೇ ಕೇಳ್ಕೊಳ್ಳಿ. ಹಾ, ಈಸಿ ಆಗಿದೆ ಸರ್, ಚೆನ್ನಾಗಿದೆ, ಎಸ್ ಹಂಗಿರ್ತಂದ್ರೆ ಒಂದು ಥಂಬ್ನೇಲ್ ಕಳಿಸ್ರಿ, ಕಮೆಂಟ್ ಹಾಕ್ರಿ, ಮಸ್ತ್ ಇದೆ ಸರ್ ಅಂತ ಹೇಳ್ರಿ. ಸೊ ನಮಗೂ ಸಹ ಖುಷಿ ಅನಿಸ್ತದ ಅದನ್ನ ನೋಡಿದ ತಕ್ಷಣ. ಆ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ, ಸೊ ಅವ್ರಿಗೆ ಅರ್ಥ ಆಗ್ತಾ ಇದೆ ಅಂದ್ಕೊಳ್ಳೆ ನಮಗೂ ಅತ್ಯಂತ ಖುಷಿ ಅನಿಸ್ತದ. ಇನ್ನೂ ಸ್ವಲ್ಪ ಹೆಚ್ಚಿಗೆ ವರ್ಕ್ ಮಾಡ್ಲಿಕ್ಕೆ ನಮಗೂ ಸಹ ಪ್ರೋತ್ಸಾಹ ಆಗ್ತದ. ಸೊ ನಿಮ್ ಕಮೆಂಟ್ ಇರಬೇಕು, ಸೊ ನಿಮ್ಮ ಥಮ್ಸ್ ಇರಬೇಕು, ಲೈಕ್ ಇರಬೇಕು. ಸೊ ಮತ್ತೆ ವರ್ಕ್ ಮಾಡ್ಲಿಕ್ಕೆ ಈಸಿ ಅನಿಸ್ತದ. 1 2 4 2. 3 ಎಷ್ಟಲೆ 3 4 12 ಶೇಷ 0. 4 ಕೆಳಗೆ ತಗೊಂಡೆ, 3 1 3. 4 3 ಐತಂದ್ರೆ 1. ಮತ್ತೆ ಕೆಳಗಡೆ 2 ತಗೊಂಡೆ, 3 ಎಷ್ಟಲೆ 3 4 12 ಶೇಷ 0 0. ಎಷ್ಟಪ್ಪ ಬಂದಂತ ಉತ್ತರ ಇದ್ರದ್ದು? 414. ಎಷ್ಟು? 414. ರೈಟಾ? ಅರ್ಥ ಆಯ್ತು ಅನ್ಕೋತೀನಿ. ಎಸ್, ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಹೋಗೋಣ. 3619. 3619. 5ನೇ ಪ್ರಶ್ನೆ, 3619 ಡಿವೈಡೆಡ್ ಬೈ 3. ಎಸ್, 3 3619. 3 1 3 1 ಉಳಿತು, ಸಾರಿ ಶೇಷ 0 ಉಳಿತು. 6ನ ಕೆಳಗೆ ತಗೊಂಡ್ಬರ್ತೀನಿ. 3 2 6 ಶೇಷ 0 ಉಳಿತು. ಮತ್ತೆ 1ನ ಕೆಳಗೆ ತಗೊಂಡ್ಬರ್ತೀನಿ. ಸೊ 1 3ಕ್ಕಿಂತ ಚಿಕ್ಕದೈತಿ, ಹಾಗಾಗಿ ಇನ್ನೊಂದು ಸಂಖ್ಯೆನೂ ಸಹ ಕೆಳಗೆ ತಗೊಂಡ್ಬರ್ತೀನಿ. ಸೊ ಅದು 9, ಅದು 0 ಆಗ್ತದೆ ಇಲ್ಲಿ. ಸೊ ನೋಡಿ, 3 ಎಷ್ಟಲೆ 19, 3 6 18 ಶೇಷ 1. ಸೊ ಈ ಪ್ರಶ್ನೆಯಲ್ಲಿ ಸ್ವಲ್ಪ ವಿಷಯಗಳನ್ನ ಸಂಗ್ರಹಣೆ ಮಾಡಿ ತಿಳ್ಕೊಳ್ಳೋಣ. ಇವತ್ತಿನ ಕ್ಲಾಸಿಗೆ ಈ ವಿಷಯದಲ್ಲಿ ಈ ಪ್ರಶ್ನೆಯಿಂದ ನಾವು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೆಲವೊಂದು ವಿಷಯಗಳನ್ನ ತಿಳಿಸ್ತೀನಿ. ಈ ಭಾಗಾಕಾರದಲ್ಲಿ ಇಷ್ಟು ಗೊತ್ತಿತ್ತಪ್ಪ ಅಂತಂದ್ರೆ ಯಾವುದೇ ಸಂಖ್ಯೆ ಹೇಗೆ ಕೊಟ್ಟರು ಆರಾಮಾಗಿ ಮಾಡ್ಬೋದು. ನಾನೇನ್ ಹೇಳಿದೆ, ಭಾಜಕ ಭಾಜ್ಯ
ಇದು ಭಾಗಲಬ್ಧ. ಭಾಜಕ ಗುಣಿಸು ಭಾಗಲಬ್ಧ ಅಂದ್ರೆ ಭಾಜ್ಯ ಬರ್ತದೆ. ಇದ್ರ ಕೆಳಗಡೆ ರಿಮೈಂಡರ್ ಅಂದ್ರೆ ಶೇಷ. ಕರೆಕ್ಟಾ? ಭಾಜಕ ಅಂತಂದ್ರೆ ಡಿವೈಸರ್ ಅಂತ ಹೇಳಿದ್ದೆ, ಭಾಜ್ಯ ಅಂತಂದ್ರೆ ಡಿವಿಡೆಂಟ್ ಅಂತ ಹೇಳಿದ್ದೆ, ಭಾಗಲಬ್ಧ ಅಂದ್ರೆ ಕ್ವಶಂಟ್ ಅಂತ ಹೇಳಿದ್ದೆ. ರೈಟಾ? ಶೇಷ ಅಂತಂದ್ರೆ ರಿಮೈಂಡರ್ ಅಂತ ಹೇಳಿದ್ದೆ. ನೋಡಿ, ಸೊ ಇದು ಮತ್ತೆ ಇದು ಗುಣಿಸಿ ಇದು ಕೂಡಿಸಿದ್ರೆ ಅಂದ್ರೆ ನನಗೆ ಭಾಜ್ಯ ಬೇಕು ಅಂತಂದ್ರೆ ನಾ ಏನ್ ಮಾಡ್ಬೇಕು? ಭಾಜಕ ಗುಣಿಸು ಭಾಗಲಬ್ಧ ಪ್ಲಸ್ ಶೇಷ. ಈ ಫಾರ್ಮುಲಾ ಇದೆ, ಈ ಬೇಸಿಕ್ ಫಾರ್ಮುಲಾ. ಏನ್ ಫಾರ್ಮುಲಾಪ್ಪ ಇದು? ಡಿವಿಡೆಂಟ್ ಬೇಕು ಅಂತಂದ್ರೆ ಏನ್ ಮಾಡಬೇಕು? ಡಿವೈಸರ್ ಇಂಟು ಕ್ವಶಂಟ್ ಪ್ಲಸ್ ರಿಮೈಂಡರ್. ಇದು ಫಾರ್ಮುಲಾ. ಹಾಗಾದ್ರೆ ಸರ್ ಇದ್ರೊಳಗಡೆ ನನಗೆ ಡಿವಿಡೆಂಡ್ ಗೊತ್ತೈತ್ರಿ 3619. ಇದು ಈಕ್ವಲ್ ಟು ಇದು ಬರ್ತದೆ ನೋಡೋಣ, 3619 ಅಂತ ಗೊತ್ತೈತ್ರಿ ಸರ್. ಹಾಗಾದ್ರೆ ಇಷ್ಟೇ ಈ ಕಡೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಇವೆಲ್ಲವೂ ನೋಡ್ಬೇಕು. ಡಿವೈಸರ್ ಎಷ್ಟೈತಿ? 3 ಐತ್ರಿ, 3 ಹಾಕಿದಿರಿ ಸರ್. ಕ್ವಶಂಟ್ ಎಷ್ಟೈತಿ? 1206 ಐತ್ರಿ ಸರ್, 1206 ಐತಿ. ಪ್ಲಸ್ ರಿಮೈಂಡರ್ ಎಷ್ಟು ಉಳಿದೈತ್ರಿ ಸರ್? 1 ಉಳಿದೈತಿ ನೋಡ್ರಿ, 1 ಉಳಿದೈತಿ, 1 ರಿಮೈಂಡರ್ ಬರ್ಬೋದು. ಹಾಗಾದ್ರೆ ಇಷ್ಟೇ ಉತ್ತರ ಬರ್ತದ ನೋಡ್ಬೇಕಲ್ವಾ? ಈಗ ಹಂಗ ನೋಡಿದಾಗ ನಮ್ಮ ಉತ್ತರಗಳು ಕರೆಕ್ಟ್ ಇದೆ ಅಂತ ನಮ್ಗೆ ಅರ್ಥ ಆಗ್ತದ. ಕರೆಕ್ಟ್ ಅಲ್ವಾ? ರೈಟ್. ನೋಡಿ ಹಂಗಾದ್ರೆ 3619 ಎಷ್ಟು? 6 3 18, ಕೈಲ 1, 3 0 0 0 1 1, 3 2 6, 3 1 3 ಪ್ಲಸ್ 1. ಮೊದಲು ಇದನ್ನ ಮಾಡ್ಕೊಂಡೆ, ಅದರ ನಂತರ ಇಲ್ಲಿ 1. ಹಾಗಾದ್ರೆ 3619 ಇಸ್ ಈಕ್ವಲ್ ಟು 3618. 1 ಕೂಡಿಸಿದ್ರೆ 9 ಆಯ್ತು. 3619. ಎಸ್, ನಾವು ಮಾಡಿರುವಂತ ಪ್ರಶ್ನೆಗಳು ಕರೆಕ್ಟ್ ಆಗಿದೆ. ಕ್ರಾಸ್ ವೆರಿಫೈ ಮಾಡಿದ್ವಿ, ಹೌದಲ್ಲ? ಎಸ್, ಕ್ರಾಸ್ ವೆರಿಫೈ ಮಾಡಿದ್ವಿ. ಸೊ ಬ್ಯೂಟಿಫುಲ್ ಆಗಿತ್ತು. ಈ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. ಸೊ ಇದು ಭಾಜ್ಯಕ, ಭಾಜ್ಯ, ಭಾಗಲಬ್ಧ, ಭಾಜಕ ಮತ್ತು ಭಾಗಲಬ್ಧ ಗುಣಿಸಿದ್ರೆ ಶೇಷ ಅದು ಕೂಡಿಸಿದ್ರೆ ನನಗೆ ಭಾಜ್ಯ ಬರ್ತದೆ ಅನ್ನೋದು ಅರ್ಥ ಆಯ್ತು. ರೈಟ್ ಅಲ್ವಾ? ಸೊ ಇಷ್ಟು ತಿಳ್ಕೊಂಡ್ರಿ ಇವತ್ತಿನ ಮಟ್ಟಿಗೆ ಇವತ್ತು ಸಾಕು. ನೆಕ್ಸ್ಟ್ ಡಿವಿಷನ್ ನಾಳೆ ಬಹಳಷ್ಟು ವಿಷಯಗಳನ್ನ ನಿಮ್ಗೆ ಹೇಳ್ತೀನಿ. ಮತ್ತೆ ಏನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಂತ ನಾವು ನೋಡೋಣ. ಸೊ ಈ ಬೇಸಿಕ್ ಕ್ಲಾಸಸ್ ಇತ್ತು, ಇದನ್ನೆಲ್ಲರೂ ಒಂದ್ಸತಿ ಈ 4 ಬೇಸಿಕ್ ಕ್ಲಾಸಸ್ ಅನ್ನ ಕರೆಕ್ಟ್ ಆಗಿ ಒಂದ್ಸತಿ ನೋಡಿ, ಅದರ ನಂತರ ನಾವ್ ಏನಪ್ಪಾ ಅಂತಂದ್ರೆ ಇನ್ನೂ ಸ್ವಲ್ಪ ಕೆಲವೊಂದು ಶಾರ್ಟ್ ಟ್ರಿಕ್ಸ್, ಕೆಲವೊಂದು ಮೆಥಡಾಲಜೀಸ್ ಇವೆಲ್ಲ ಹೇಳ್ತೀವಿ ಗಣಿತದ ಬಗ್ಗೆ. ಅದ್ರ ನಂತರ ಗಣಿತದ ಆಕ್ಚುಯಲ್ ಸಿಲೆಬಸ್, ನವೋದಯದ ಆಕ್ಚುಯಲ್ ಸಿಲೆಬಸ್ ಅನ್ನ ಚಾಲೂ ಮಾಡ್ತೀವಿ. ಅವಾಗ ನಿಮ್ಗೆ ಅರ್ಥ ಆಗತ್ತೆ. ಇಷ್ಟು ಬಂತಪ್ಪ ಅಂತಂದ್ರೆ ಗಣಿತದ ಜೊತೆ ಚುಟ್ಕಿ ಹೊಡೆದಷ್ಟು ಈಸಿಯಾಗಿ ಆಟ ಆಡ್ಬೋದು ನಾವು. ಸೊ ಅದು ಹೇಗೆ ಆಟ ಆಡ್ತೀವಿ ಗಣಿತದ ಜೊತೆ ಅಂತ ಮುಂದಿನ ಕ್ಲಾಸಸ್ಗಳಲ್ಲಿ ನೋಡೋಣ. ಮತ್ತೆ ಇವತ್ತು ತಾವೆಲ್ಲರೂ ಈ ಕ್ಲಾಸಸ್ ಅನ್ನ ಗಮನ ಕೊಟ್ಟು ನೋಡ್ತೀರಾ, ಪ್ರಾಕ್ಟೀಸ್ ಮಾಡ್ತೀರಾ ಒಂದು ದೊಡ್ಡ ವಿಶ್ವಾಸದ ಜೊತೆಗೆ. ತಮ್ದೆಲ್ಲ ಕಮೆಂಟ್ಸ್ ಮತ್ತೆ ಶೇರ್, ಲೈಕ್ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಮಂಜು ಸರ್ ಈ ಕ್ಲಾಸಿಗೆ ವಿದಾಯ ಕೊಡ್ತಾ ಇದ್ದಾರೆ. ತುಂಬು ಹೃದಯದ ಧನ್ಯವಾದ.